ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಗೀತಾ ಸರಳ ಅಡುಗೆ. ಬನ್ನಿ ನಾವಿವತ್ತಿಲ್ಲಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವಿಲ್ಲಿ 1 kg ಕ್ಯಾರೆಟ್ ತೊಗೊಂಡಿದ್ದೀವಿ. ನೀಟಾಗಿ ಇದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಿ, ಮೇಲೆ ಒಂದು ಲೇಯರ್ನ ತೆಗೆದಿಟ್ಕೊಂಡಿದ್ದೀವಿ. ಮಣ್ಣು ಇರುತ್ತೆ ಅಂದ್ಬಿಟ್ಟು ನೀಟಾಗಿ ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಿ. ನಂತರ ನಾವಿಲ್ಲಿ ಇದನ್ನು ಚೆನ್ನಾಗಿ ನೀರಲ್ಲಿ ತುಂಬ ನೀರನ್ನ ತುಂಬಿಸ್ಬಿಟ್ಟು ಒಂದು ಪಾತ್ರೆ ಒಳಗಡೆ ತೊಳ್ಕೊಬೇಕು. ನೋಡಿ, ತೊಳ್ಕೊಂಡ ನಂತರ ಈ ರೀತಿ ತುರ್ಕೋಬೇಕು. ನಾವು ಈ ಕೊಬ್ಬರಿ ತುರಿತೀವಲ್ಲ, ಆ ರೀತಿ ಇದನ್ನು ಎಸ್ಲೆಸ್ಲು ಬರೋ ರೀತಿ ತುರ್ಕೋಬೇಕು. ಎಲ್ಲಾನು 1 kg ತೊಗೊಂಡಿದ್ವಲ್ಲ ಅಷ್ಟನ್ನು ನೋಡಿ ತುರ್ಕೊಂಡಿದ್ದೀವಿ. ಇವಾಗ 1 kgಗೆ ಇಲ್ಲಿ ನಮಗೆ ದೊಡ್ಡ ಗಾತ್ರದ ಬೌಲಲ್ಲಿ 3 ಬೌಲ್ ಆಗುತ್ತಾ ಇದೆ ಇವಾಗ. ಸೊ ಇದನ್ನು ಸಪ್ರೇಟ್ ಇಟ್ಕೊಳ್ಳೋಣ. ನಂತರ ನಾವಿಲ್ಲಿ ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀವಿ. ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ ಲಾಸ್ಟಲ್ಲಿ ಹಾಕ್ಕೋಬೇಕಲ್ಲ, ಅವನ್ನ ಇವಾಗಲೇ ಮುಂಚೆನೇ ಈ ರೀತಿ ಫ್ರೈ ಮಾಡಿಕೊಂಡು ಸಪ್ರೇಟು ನಾವು ಎತ್ತಿಟ್ಕೊಳ್ತಾ ಇದ್ದೀವಿ. ಇದನ್ನು ಲಾಸ್ಟಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಬನ್ನಿ ನಾವು ಇವಾಗ ಇಲ್ಲಿ ಇದನ್ನು ಅದೇ ಬಾಣಲಿಗೆ ತುಪ್ಪ ಹಾಕಿದ್ವಲ್ವ, ಅದಕ್ಕೇ ಇವಾಗ ಕ್ಯಾರೆಟ್ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ನೀರಿನಂಶ ಹೋಗೋವರೆಗೂ ಈ ರೀತಿ ಬಾಡಿಸ್ಕೋಬೇಕು. ನೋಡಿ, ನೀಟಾಗಿ ಅದು ನೀರಿನಂಶ ಇರಬಾರ್ದು, ನೀರಿನಂಶ ಹೋಗೋವರೆಗೂ ಈ ರೀತಿ ಬಾಡಿಸ್ಕೋಬೇಕು. ನೋಡಿ, ಎಲ್ಲ ನೀರಂಶ ಎಲ್ಲ ಡ್ರೈ ಆಗಿದೆ. ನಂತರ ನಾವಿಲ್ಲಿ ಹಾಲು ಸೇರಿಸ್ಕೊಳ್ಳೋಣ. ಹಾಲನ್ನು ನಾವಿಲ್ಲಿ 1.5 ಬೌಲ್ ತೊಗೊಂಡಿದ್ದೀವಿ. 3 ಬೌಲು ಕ್ಯಾರೆಟ್ ತುರಿತೋಗೆ 1.5 ಬೌಲು ಹಾಲು ತೊಗೊಂಡಿದ್ದೀವಿ. ಹಾಲನ್ನ ನಾವಿಲ್ಲಿ ಕಾಸಿ ಆರಿಸ್ಕೊಂಡಿದ್ದೀವಿ. ನೋಡಿ, ಹಾಲೂ ಅಷ್ಟೇ, ಹಾಲು ಕಂಪ್ಲೀಟ್ ಅದು ಹಿಂಗಬೇಕು, ಅಂದರೆ ಕ್ಯಾರೆಟ್ ಜೊತೆಗೆ ನೀಟಾಗಿ ಸ್ಮೂತಾಗಿ ಈ ರೀತಿ ಹದವಾಗಿ ಬಂದಿರಬೇಕು. ಅಲ್ಲಿವರೆಗೂ ನಾವು ಬಾಡಿಸ್ಕೋಬೇಕು. ನಂತರ ನಾವಿಲ್ಲಿ 3 ಬೌಲು ಕ್ಯಾರೆಟ್ ತುರಿಗೆ 1 ಬೌಲು ಸೇಮ್ ಬೌಲಲ್ಲಿ 1 ಬೌಲು ಸಕ್ಕರೆನ ತೊಗೊಂಡಿದ್ದೀವಿ. ನೋಡಿ, ಸಕ್ಕರೆ ನೀವು ಸ್ವೀಟ್ ಇದು ತುಂಬ ಜಾಸ್ತಿ ಆಗುತ್ತೆ. ನೀವು ತುಂಬ ಕಮ್ಮಿ ಬೇಕನ್ನೋರು ಇದಕ್ಕೆ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಳಿ, ಇನ್ನೂ ಜಾಸ್ತಿ ಹಾಕ್ಕೋಬೇಡಿ. 3 ಬೌಲ್ಗೆ ಕರೆಕ್ಟಾಗಿ 1 ಬೌಲು ಸ್ವೀಟ್ ಸಾಕಾಗುತ್ತೆ. ನೋಡಿ, ನೀರು ಸಕ್ಕರೆ ಹಾಕಿದ್ಮೇಲೆ ನೀರಿನ ಅಂಶ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ಕಂಟಿನ್ಯೂಸ್ ಆಗಿ ನೀವು ಸ್ಟಾಪ್ ಮಾಡಿದಿರೇ ಈ ರೀತಿ ಕೈ ಆಡಿಸ್ಕೋಬೇಕು, ಸ್ಪೂನಿಂದ ಬಾಡಿಸ್ಕೋಬೇಕು. ನೋಡಿ ಯಾವ ರೀತಿ ಬಂದಿದೆ. ಕ್ಯಾರೆಟು ಬೆಂದಿದೆ, ಇವಾಗ ಸ್ಮೂತ್ ಆಗಿದೆ ಕ್ಯಾರೆಟು. ನೋಡಿ, ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಂತರ ನಾವಿಲ್ಲಿ ಇದಕ್ಕೆ ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ್ಳೋಣ. ಫಸ್ಟ್ಗೆ ನಾವು ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ಫಸ್ಟ್ ಟೈಮ್ ಅನ್ನೋದಕ್ಕಿಂತ ನಾವು ವೀಡಿಯೋಗೋಸ್ಕರ ಏನು ಮಾಡ್ತಾಯಿಲ್ಲ, ತುಂಬ ಸರಿ ಮಾಡಿ ತಿಂದಿದ್ದೀವಿ, ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದನ್ನು ನೀವು ಎಷ್ಟು ಇಷ್ಟಪಡ್ತೀರಾ ಅಂದರೆ ನೀವು ಪದೇ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಫೋಟೋದಲ್ಲಿ ನೋಡ್ತಾ ಇದ್ದೀರ, ವೀಡಿಯೋದಲ್ಲಿ ಸೂಪರಾಗಿ ಬಂದಿದೆ. 5 ಸ್ಟಾರ್ ಹೋಟ್ಲಲ್ಲೂ ಇಷ್ಟು ಚೆನ್ನಾಗಿ ಬಂದಿರಲ್ಲ. ನೋಡಿ, ನೀವು ಮಾಡಿ ಸ್ನೇಹಿತರೆ, ನೀವು ಮಾಡಿ ನಂತರ ನಮಗೂ ಹೇಳಿ ನಾವು ಮಾಡಿರೋದು ಹೇಗಿದೆ ಅಂದ್ಬಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.